ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷ ಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ, ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿ ಇಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಕುವೆಂಪುರವರು ಹೇಳಿದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷ ಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ, ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿ ಇಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಕುವೆಂಪುರವರು ಹೇಳಿದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ.